2017-18 ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ಬರ್ತಾರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಯಾರಿಗೂ ಕೂಡ ಫೋನು ಹಚ್ಚಿಲ್ಲ, ನಾನು ಯಾರಿಗೂ ತಿಳಿಸಿಲ್ಲ. ಬಟ್ ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ಖುಷಿ ಅಂತ. ಯಾಕಂದ್ರೆ ನಾನು ಬಂದಿದ್ದು 2017-18 ಫಸ್ಟ್ ಬ್ಯಾಚ್ ಕೇವಲ 3 ತಿಂಗಳಿದ್ದಿದ್ದು, 3 ತಿಂಗಳು. ಅವಾಗ ನಾನೇ ಕಲಿಸ್ಲಿ ಬಿಡಪ್ಪ ಇವ್ರಿಗೆ, ನಾನು 8ನೇ 9ನೇ ಕಲಿಸಿದ್ರೆ ಸಾಕು, ಇವ್ರು ಮುಗ್ದ ಹೊಂಟಾರ, ಇವ್ರಿಗೆ ಯಾಕೆ ಕಲಿಸ್ಲಿ ಅಂದ್ಕೊಂಡಿದ್ರೆ ಇವತ್ತು ನೀವು ಯಾರೂ ಬರ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ತಲೆಯೊಳಗೆ ಇವ್ರದ್ದು 3 ತಿಂಗಳ ಏನು ಬೇಕಾದರೂ ಮಾಡ್ಬೋದು. ಐ ಆಮ್ ಸ್ಟಿಲ್ ಬ್ಯಾಚುಲರ್. ಅವಾಗ ಬ್ಯಾಚುಲರ್ ಇದ್ದೆ ನಾನು ಅಂದ್ಕೊಂಡೆ ಏನು ಬೇಕಾದರೂ ಮಾಡ್ಬೋದು, ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನಾನು ಸಂಡೇನೂ ಬಂದೆ, ಹಬ್ಬಕ್ಕೂ ಬಂದೆ. ಬಟ್ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅವ್ರನ್ನ ಮೆಚ್ಚಬೇಕು. ನಾನು ನಿಜವಾಗ್ಲೂ ಫಸ್ಟ್ ನಾನು ಇಂಪಾರ್ಟೆಂಟ್ ಅಲ್ಲ, ವಿದ್ಯಾರ್ಥಿಗಳು ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಬಂದ್ರಲ್ಲ, ನಾನು ಕಲಿಸಿನಿಂದ ಬಂದ್ರಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ನೀವು ಸಹಕಾರ ಕೊಟ್ಟರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ನೀವೇ ಸಹಕಾರ ಕೊಡಲಿಲ್ಲ ಅಂದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಬುತ್ತಿ ಕಟ್ಕೊಂಡು ಬಂದ್ರಿ ಸಂಡೇ, ನಾನು ಅಲ್ಲಿಂದ ಬರ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಬಂದು ಊಟ ಮಾಡಿದಂಥ ಉದಾಹರಣೆ ಅದಾವ. ಬಾಲಪ್ಪ, ಎಷ್ಟೋ ವಿದ್ಯಾರ್ಥಿಗಳು, ಮೈಲಾರಿ, ಈ ರೂಮ್ನಾಗ ಕೂತ್ಕೊಂಡು ಊಟ ಮಾಡಿ ನಾವು ಬೆಳಗ್ಗೆ 10ಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕ್ಲಾಸ್ 2ಕ್ಕೆ ಬಿಡ್ದು 2ರಿಂದ 3, ಯಾಕಂದ್ರೆ ಇವ್ರದ್ದು 3 ತಿಂಗಳು. ನಾನೇನೋ ಹೇಳಿ ಹೋಗ್ಬೇಕು ಈ ಮಕ್ಕಳಿಗೆ, ನಾನೇನೋ ಕಲಿಸ್ಬೇಕು. ನನ್ನ ತಲೆಯಾಗ ಆ ಕುರ್ಬರ್ ಸರ್ ಅಂತಕ್ಕಂಥವ್ರು, ನಮ್ಮ ಜಿಲ್ಲೆಯನ್ನು ಇಂಗ್ಲೀಷ್ ಬೆಳಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಕುರ್ಬರ್ ಸರ್. ಎಷ್ಟೋ ಜೀವನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಕುರ್ಬರ್ ಸರ್. ಅವರಿಂದ ಇವತ್ತು ಬಂಗ್ಲೆ ಮಣಿ ಕಟ್ಟಿ ಕಾರ್ ಕೋಟ್ಯಾಧೀಶರಾಗಿ ಅವ್ರ ಕೈಯಾಗ ಶಿಕ್ಷಕರು ರಾಯಚೂರು, ಕಂಪ್ಲಿ ಅಲ್ಲೆಲ್ಲ ಕೋಚಿಂಗ್ ಕ್ಲಾಸಸ್ ನಡೆಸಿ ಕೋಟಿ ಕಳಿಸ್ಯಾರ. ಬಟ್ ನಾನು ಅಂದ್ಕೊಂಡೆ ಗೌರ್ಮೆಂಟ್ ಶಾಲೆ ಶಿಕ್ಷಕ ಆದ್ರೆ ನಾನು ಅವಾಗ ನಂದು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ನೀವು ಮಾಡಿ ನೋಡಿದ್ರು, 10th ವಿದ್ಯಾರ್ಥಿಗಳು ನೋಡಿದ್ರು 55 ನಂದು ಇಂಗ್ಲೀಷ್. ಸೈನ್ಸ್ 94, 75 ಮ್ಯಾಥಮೆಟಿಕ್ಸ್. ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಇಂಗ್ಲೀಷ್ ಇಂಟ್ರೆಸ್ಟೇ ಇರಲಿಲ್ಲ. ಯಾವಾಗ ನಾನು PUCಗೆ ಕುರ್ಬರ್ ಸರ್ ಕಡೆ ಹೋದ್ನಲ್ಲ, ಕುರ್ಬರ್ ಸರ್ ಕಲಿಸಿದ್ರು ಅದನ್ನು, ಆ ಇಂಗ್ಲೀಷ್ ಅನ್ನೋದನ್ನು ಸಾಯಿಸೇ ಬಿಟ್ಟರು ಅವರು. ಹಿಂಗೆ ಐತಿ ಅಂತ ಹೇಳಿಬಿಟ್ರು ಅವರು. ಇಷ್ಟ 2 ತಿಂಗಳು ಕಲಿಸ್ಬಿಟ್ರು. ನಾನು ಅಂದ್ಕೊಂಡೆ ಹಂಗೆ ನಮ್ಮ ಸರ್ ಯಾಕೆ ಕಲಿಸ್ಲಿಲ್ಲ ಇದನ್ನು, ಸರಿಗೆ ಗೊತ್ತಿರಲಿಲ್ಲ. ನಮ್ಮ ಸರ್ಗೆ ಹೈಸ್ಕೂಲ್ದೊಳಗೆ ಗೊತ್ತಿರಲಿಲ್ಲ, ಗೊತ್ತಿತ್ತು. ಯಾಕಂದ್ರೆ ಕಲ್ಸೋಕ್ಕಾಗೋದಿಲ್ಲ ಅಂತ ನನಗೀಗ ಗೊತ್ತಾಗ್ತದೆ. ಯಾಕಂದ್ರೆ ಇರುವ 45 ನಿಮಿಷದೊಳಗೆ ಪಾಠನೂ ಮುಗಿಸ್ಬೇಕು, ಸರ್ಕಾರದ ಮತ್ತೇನೇನು ಸುತ್ತೋಲೆಗಳು ಬರ್ತಾವೆ ಅದನ್ನು ಮುಗಿಸ್ಬೇಕು, ಮತ್ತು ಇದನ್ನು ಮುಗಿಸ್ಬೇಕಾದ್ರೆ ನಾವು ನಿಜವಾಗ್ಲೂ ಡೆಡಿಕೇಟ್ ಮಾಡಲೇಬೇಕು. ವಿದ್ಯಾರ್ಥಿಗಳೇ ತಿಳ್ಕೊರಿ, ನಾವು ಡೆಡಿಕೇಟ್ ಮಾಡಲಿಲ್ಲ ಅಂದ್ರೆ ನಾವು ಬೇರೆದವ್ರ ಮಾತಾಡ್ತೀವಿ, ನಾವು ಆದರ್ಶಗಳ ಬಗ್ಗೆ ಮಾತಾಡ್ತೀವಿ, APJ ಅಬ್ದುಲ್ ಕಲಾಂ ಬಗ್ಗೆ ಮಾತಾಡ್ತೀವಿ. ನಾವು ನಿಜವಾಗ್ಲೂ ಅವರ ವ್ಯಕ್ತಿತ್ವದಿಂದ ರೂಪುಗೊಂಡಂಥವ್ರು. ನಾವು ದುರ್ಗಮ್ಮಗೆ ದ್ಯಾಮವ್ಮಗೆ ಬಲಿ ಕೊಡ್ತೀವಿ. ಯಾಕಂದ್ರೆ ಊರಾಣ ಹಿರಿಯರು ನಮ್ಮ ಗ್ರಾಮಕ್ಕೆ ರೋಗ ರುಜಿನಗಳು ಬರದೇ ಇರಲಿ, ನಮ್ಮ ಗ್ರಾಮದ ಸೀಮೆಗೆಲ್ಲ ಆ ರಕ್ತ ಚೆಲ್ಲಿ ಬರ್ತಾರೆ. ಯಾಕೆ ಈ ನಾಡಿನಲ್ಲಿ ಹುಲಸಾಗಿ ಬೆಳೀಲಿ ಅಂತ. ಹಂಗೆ ಆ ಬಲಿ ಕೊಡ್ತಕ್ಕಂಥ ಪ್ರಾಣಿಗೆ ಇಷ್ಟ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ನು ಎಳ್ಕೊಂಡು ಬಂದು ಬಲಿ ಕೊಡ್ತಾರ. ಆದ್ರೆ 3 ವ್ಯಕ್ತಿಗಳು, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ನಮಗಾಗಿ ತಮ್ಮ ಕೊರಳನ್ನು ಸ್ವ ಇಚ್ಛೆಯಿಂದ ನಗ್ತಾ ನೇಲ್ಗಂಬಕ್ಕೆ ಇರಿದಂಥ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಆ 3 ಮಹಾನ್ ವ್ಯಕ್ತಿಗಳು, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಅವ್ರ ಲೆಟ್ರ್ ಬರ್ದಾರ, ಗೋಲ್ಡನ್ ಲೆಟ್ರ್ ಅಂತ ಕರಿತೀವಿ. ಆ ಲೆಟ್ರ್ ಓದಿದಾಗ ಗೊತ್ತಾಗತ್ತಾ ಕಣ್ಣ ನೀರೆಲ್ಲ ರಕ್ತ ಬರುತ್ತೆ. ನಾನು ನಿಜವಾಗ್ಲು ನಾನು ಮೊದಲೇ ಇತಿಹಾಸ ಓದಿದ್ದೆ. ಆ ಭಗತ್ ಸಿಂಗ್ ಬಗ್ಗೆ ಅತಿಯಾದ ಅಭಿಮಾನ ಬೆಳೆದಿದ್ದು ಯಾವಾಗಂದ್ರೆ 9th ಪಾಠ ಹೇಳಿದಾಗ. 9th ಪಾಠ 9th ಮಕ್ಕಳಿಗೆ ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಅಂತಂದು. ದ ವಿಲ್ ಆಫ್ ಸ್ಯಾಕ್ರಿಫೈಸ್. ನಮ್ಮಪ್ಪ ನಮ್ಮ ಅಜ್ಜ ನನಗಿಷ್ಟ ಆಸ್ತಿ ಬೆಳಿಬೇಕಂತಂದು ಬರೆದೋಕಾನ, ವಿಲ್ ಬರಿತಾನೆ. ಬಟ್ ಭಗತ್ ಸಿಂಗ್ ವಿಲ್ ಬರ್ದಾನ, ನಾನು ಯಾಕೆ ಸಹಾಯಕತ್ತೀನಿ, ನಾನು ಹೆಂಗೆ ಸಹಾಯಕತ್ತೀನಿ, ಯಾರಿಗೋಸ್ಕರ ಸಹಾಯಕತ್ತೀನಿ ತಿಳ್ಕೊರಿ ಯುವಕರೇ, ನೀವೆಲ್ಲ ದಾರಿ ತಪ್ಪಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡು ನಾನು 2 ಉದ್ದೇಶಕ್ಕೆ ನನ್ನ ತಂದೆ ತಾಯಿನ ಕರ್ಕೊಂಡ್ಬಂದಿನಿ. 2 ಉದ್ದೇಶ ನಾನು ಹೇಳಲೇಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಲೇಬೇಕು. ಬರೀ ಪಾಠ ಹೇಳೋದು ಅಷ್ಟೇ ಅಲ್ಲ, ಇಂಗ್ಲೀಷ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮುಂದಾದರೂ ಬರುತ್ತೆ. ಈಗೇನು ಯೂಟ್ಯೂಬ್ ರಗಡ ಸಾಕಷ್ಟು ನಾಲೆಜ್ ಸಿಕ್ಕಾಪಟ್ಟು ಸಿಗುತ್ತೆ ಅಲ್ಲಿ. ಆದರೆ ನಿಮ್ಮ ಜೊತೆಗೆ ಹೇಳ್ತಾ ಇರ್ತಂಥ ಮೌಲ್ಯಗಳದಾವಲ್ಲ,
ಆ ಮೌಲ್ಯಗಳು ಫಸ್ಟ್ ತಿಳ್ಕೊಬೇಕು ನೀವು. ಅದಕ್ಕೆ ನಾನು 2 ಮೌಲ್ಯಗಳನ್ನು ಹೇಳಿ ಹೋಗಕ್ಕೆ ಬಂದೀನಿ ನಾನು. ಯಾಕಂದ್ರೆ ನಿಜವಾಗ್ಲೂ ನಾನು ಈ ಸ್ಥಾನಕ್ಕೆ ಬಂದೀನಂದ್ರೆ ಕಾರಣ ನಮ್ಮ ತಾಯಿ, ನಮ್ಮ ತಂದೆ ನನ್ನ ರೈತನ ಮಾಡಬೇಕಂತ ಆಸೆ, ನನ್ನನ್ನು ರೈತನ ಮಾಡಬೇಕಂತ ಆಸೆ, ನಮ್ಮ ಅಪ್ಪನ ಆಸೆ. ಅವನದು ತಪ್ಪಲ್ಲ, ಯಾಕೆ ಆಸ್ತಿ ಅದ ಮತ್ತು ಆಸ್ತಿ ಮಾಡೋರ ಅಣ್ಣ ನೌಕರಿ ಅಣ್ಣನ ನಮ್ಮ ದಡಕ್ಕೆ 3 ವರ್ಷದಾಗ ಕರ್ಕೊಂಬಂದು ಕಲ್ಸಾಕತ್ತಾನ. ಹಂಗಾರೆ ಇವ ಒಬ್ಬರ ಇಳ್ದಾನ, ಇವನ್ನ ಇಲ್ಲೇ ಹಳ್ಳ್ಯಾಗ ಕಲ್ಸುನು ಏಟರ್ ಯಾಕೆ ಕಲಿಯೋಲಕ್ಕ, ಆಮೇಲೆ ಒಕ್ಕಲ್ತನ ಮಾಡೋಲಕ್ಕ ಅಂತಂದು. ಬಟ್ ಐ ಹ್ಯಾವ್ ಅ ಗ್ರೇಟ್ ಅಪಾರ್ಚುನಿಟಿ, ಐ ಹ್ಯಾವ್ ಬೆಸ್ಟ್ ಟೀಚರ್, ಎಲ್ಲೇ ಚರಕ್ಸಾಲಿ ಟೀಚರ್ ಅಂತಕ್ಕಂಥ ಆ ಗುರುಮಾತೆ ಇರಲಿಲ್ಲ ಅಂದ್ರೆ, ಹಳ್ಳೂರು ಸರ್ ಅಂತಕ್ಕಂಥ ಪಿ ಟೀಚರ್ ಇರಲಿಲ್ಲ ಅಂದ್ರೆ ನಾನು ಇವತ್ತು ಈ ಸ್ಥಾನಕ್ಕೆ ಬರ್ತಾ ಇರಲಿಲ್ಲ, ಇಲ್ಲಿ ನಿಂದಿರ್ತಾ ಇರಲಿಲ್ಲ, ನಿಮ್ಮ ಜೊತೆ ಮಾತಾಡ್ತಿರಲಿಲ್ಲ. ಎಮ್ಮೆ ಕಾಯ್ತಿದ್ದೆ ನಾನು, ಹೊಲದಾಗಳಿ. ಅದು ವೃತ್ತಿ, ರೆಸ್ಪೆಕ್ಟ್ ಕೊಡ್ತೀನಿ ನಾನು, ರೆಸ್ಪೆಕ್ಟ್. ಯಾಕಂದ್ರೆ ನಾನು ಒಬ್ಬ ರೈತ ಆಗಕ್ಕೆ ಆ್ಯಕ್ಚುಲಿ ನನ್ನ ಕನಸು ರೈತನ ಆಗೋದಿತ್ತು. ಆ ಟೀಚರ್ ಗುರ್ತಿಸಿದ್ರು, ನಮ್ಮವ್ವ ನನ್ನ ಬೆನ್ನೆಲುಬಾಯಿ ನಿಂತರು. ನನ್ನ ಮಗನ ಸಾಲಿ ಬಿಡಿಸ್ಬೇಡ, ನೀನು ಹೊಲ ಕೆಲಸ ನಾನು ಮಾಡ್ತೀನಿ ಅಂತಂದು ನಮ್ಮ ಅಪ್ಪನ ಜೊತೆ ಹೋಗಿಗೆ ನಮ್ಮವ್ವ ಏನು ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು. ಅದಕ್ಕೆ ಹಂಗಾರೆ ಟೀಚರ್ ಆದ ತಕ್ಷಣ ನೌಕರಿನ ಬಂತು, ಮದುವೆನೂ ಮದುವೆ ಆಗ ನಮ್ಮ ಅಪ್ಪ ಹೊಲ್ದಾಗ ಇನ್ನೂ ಕೆಲಸ ಮಾಡಾಕಿದ್ರು. ನಾನು ಅಂದ್ಕೊಂಡೆ, ನನ್ನ ಗುರುಗಳು ಹೇಳಿದರು, ಒಂದು ಮಾತು ಹೇಳಿದ್ರು, ಏನಂತಂದ್ರೆ ಹೊಲ್ದಾಗ ಕಸ ತೆಗಿತಿರ್ತಾವ ಹೆಣ್ಮಗಳು, ಗಂಡ ಹೆಂಡತಿ ಕೆಲಸ ಮಾಡ್ತಿರ್ತಾರೆ. ರೋಡ್ನಾಗ ಒಬ್ಬ ಯುವಕ ಹೆಂಡತಿ ಕರ್ಕೊಂಡು ಭಾಳ ಚೆನ್ನಾಗಿ ಹೋಗ್ತಿರ್ತಾನೆ, ಗಾಡಿ ಓಡಿಸೋದು ಹೋಗ್ತಿರ್ತಾನೆ. ಅವಾಗ ಹೆಂಡತಿ ಹೇಳ್ತಾ ಗಂಡಗೆ, ನೋಡ್ರಿ ನಾಳೆ ನನ್ನ ಮಗ ದೊಡ್ಡವಾಗಿ ಸಾಲಿ ಕಲ್ತು ಸುಬೇದಾರಾಗಿ ತನ್ನ ಹೆಂಡತಿ ನೀನು ಕರ್ಕೊಂಡು ಹೋಗ್ಬೇಕು ನನ್ನ ಮಗ ಅಂತ ಬಯಸ್ತು. ತನ್ನನ್ನು ಕರ್ಕೊಂಡು ಹೋಗ್ಬೇಕಂತ ಬಯಸಲಿಲ್ಲ, ಯಾರನ್ನು ಕರ್ಕೊಂಡು ಹೋಗ್ಬೇಕಂತ ಬಯಸಿಲ್ಲ, ಆ ಮಗ ದೊಡ್ಡವನು ಆದ, ಹೆಂಡತಿನ ಕರ್ಕೊಂಡು ಹೋದ, ತಾಯಿನ ಕರ್ಕೊಂಡು ಹೋಗಲಿಲ್ಲ. ಬಟ್ ಅದನ್ನು ನಮ್ಮ ಟೀಚರ್ ಹೇಳಿದ್ರು. ಹೌದಲ್ಲ, ಹಂಗಾರೆ ನಾನು ಇಲ್ಲಿದ್ನೆ ಅಂದ್ರೆ, ನಾನು ಹೆಂಡತಿ ಕರ್ಕೊಂಡು ನಾನು ಇಲ್ಲಿದ್ನೆ ಅಂದ್ರೆ ನನ್ನ ಟೀಚರ್ ಹೇಳಿದ ಮೌಲ್ಯ ಎಲ್ಲಿ ಹೋಗುತ್ತೆ. ಅದಕ್ಕೆ ಅವತ್ತೇ ಮರುಸನ ನಾನು ನಮ್ಮ ತಂದೆ ತಾಯಿನ ಕರ್ಕೊಂಡು ನನ್ನ ಜೊತೆಗೆ ಈಗಲೂ ಕೂಡ ನಾನು ಇನ್ನೊಂದು ಒಂದು ಕಾರಣ ತಂದೆ ತಾಯಿಗಳ ಮೌಲ್ಯ ಹೇಳಕ್ಕೆ, ಇನ್ನೊಂದು ನಾನು ನಂದ್ಯಾಳು ಬಿಟ್ಟು ಹೋಗೀನಿ, ನನಗೂ ದುಃಖ ಅದ, ನೋವದ, ಇಂಥ ಪ್ರೀತಿ ಇರ್ತಕ್ಕಂಥ ನಿಜವಾಗ್ಲೂ ಸಿಗುತ್ತೋ ಇಲ್ಲೋ, ನಾನು ಅಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಇಂಥ ಅದೃಷ್ಟನ ಕಳ್ಕೊಂಡು ನಾನು, ಯಾಕಂದ್ರೆ ಇಲ್ಲಿವರೆಗೂ ಸಲ ಕುಂತೀನಿ ಕಳ್ಕೊಂಡು. ಆದರೆ ಬಿಟ್ಟು ಹೋಗೋಕ್ಕೆ ಕಾರಣ ಮುಖ್ಯ ಅಪ್ಪ ಅಮ್ಮ. ಯಾಕಂದ್ರೆ 70 ವರ್ಷ 80 ವರ್ಷ 79 ವರ್ಷ ಆಗಿರ್ತಕ್ಕಂಥ ತಂದೆ, ನಾನು ಬೆಳಗ್ಗೆ 9ಕ್ಕೆ ಬಿಟ್ಟನಾರು ಹೊಳ್ಳಿ 7ಕ್ಕೆ ಹೋಗ್ತೀನಿ. ನನಗೆ ಫಸ್ಟ್ ಇಂಪಾರ್ಟೆಂಟ್ ನೀನು ಬಡಿಗೇರ್ ಸರ್ ಫೋನ್ ಹಚ್ಚಿದಾಗ ನಮ್ಮ ಮಕ್ಕಳು ಅದಾರನ್ರಿ ಸರ್ ಅಂತಂತಂದು, ಅದಾರ ಸರ್ ಮಕ್ಕಳು ಎದುರಿಗೆ ಕೂತೀನಿ ರೀ ಅಂತಂತಂದು. ಅವ್ರು ಕೇಳಿದ್ದು ನನ್ನ ಸ್ವಂತ ಮಕ್ಕಳನ್ನ, ನಾನು ಹೇಳಿದ್ದು ನನ್ನ ಸ್ವಂತ ಮಕ್ಕಳನ್ನ, ಆ ಶಾಲೆ ಮಕ್ಕಳನ್ನ ಹೇಳಿದ್ದು. ನಾನು ಧಾರವಾಡದೊಳಗೆ ಹಾಸ್ಪಿಟ್ಲಿಗೆ ಹೋದಾಗ ಸತ್ತು ಬದುಕಿದವ ನಾನು, ಆಗಿ ಸಿಬಾಡ್ ಬಸ್ ಆಗಿ ಭಾಳ ಹುಟ್ಟು ಬಂದಂಗೆ ನಾನು. ತಂದೆ ತಾಯಿ ಆಶೀರ್ವಾದ ಇರಬೇಕು. ಯಾಕಂದ್ರೆ ನಾನು ಪ್ರತಿನಿತ್ಯ ನಿಮಗೂ ಹೇಳ್ತೀನಿ, ನಾನು ಪ್ರತಿನಿತ್ಯ ಮಣಿ ಬಿಡ್ಬೇಕಾದ್ರೆ ಅವ್ರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಬರ್ತೀನಿ. ನಾನು ಎಷ್ಟೋ ಸಾರಿ ಆಗಿ ಬಿದ್ದೀನಿ, ಇಲ್ಲಿ ಬೈಕ್ನಿಂದ ಬಿದ್ದೀನಿ. ಆ ರಕ್ಷಣೆ ಆ ಪಾದದ, ತಂದೆ ತಾಯಿಯ ಪಾದದ ಪ್ರತಿಯೊಂದು ಕಣದಲ್ಲೂ ಮುಕ್ಕೋಟಿ ದೇವತೆಗಳಿರ್ತಾರೆ. ಆ ಮುಕ್ಕೋಟಿ ದೇವತೆಗಳು ನನ್ನನ್ನು ರಕ್ಷಣೆ ಮಾಡ್ಯಾರ ಅನ್ಕೋತೀನಿ. SP ಬಳಿಗಾರ್ ಸರ್ ಕೇಳಿದ್ರು ನನಗೆ, ಹಂಗೆ ಮಾತಾಡಿದ್ರೆ ನಾನು ಪೇಷಂಟ್ ಇದ್ದೆ, ಸಾಲಿ ಬಗ್ಗೆ ಅದಕ್ಕೆ ಕೇಳ್ಕೊ, ಎಷ್ಟು ಜನ ಮಕ್ಕಳಪ್ಪ ನಿನಗೆ ಅಂತ. ಸರ್ ನಾನು ಮೊದಲು ಪ್ರೈಮರಿ ಇದ್ದೆ, ಅಲ್ಲಿ 79 ಇದ್ದರು, ಈಗ ಇಲ್ಲಿ ಹೈಸ್ಕೂಲ್ಗೆ ಬಂದೀನಿ 127 ಇತ್ತವ, 127 ರೀ ಅಂತಂದೆ. ಗಾವಾದ್ರು ಅಲ್ಲೋ, ನಾನು ಕೇಳಿದ್ದು ನಿಮ್ಮ ಸ್ವಂತ ಮಕ್ಕಳನ್ನ ಅಂತಂತ ಹೇಳಿದ್ರು ಅವ್ರು ಹೇಳಿ. ನಾನು ಇದುವರೆಗೆ ಕೇಳಿನಪ್ಪ, ಟೀಚರ್ ನನ್ನ ಕಡೆಯಿಂದ ಬಂದಾರ, ಅವ್ರು ಯಾರೂ ಕೂಡ ಹೇಳಿದ್ದು ತನ್ನ ಸ್ವಂತ ಮಕ್ಕಳು ಹೇಳಿದ್ರೆ ಹೊರತಾಗಿ ಶಾಲೆ ಮಕ್ಕಳಿಗೆ ಹೇಳಿಲ್ಲ ಅಂತಂದು. ಅದಕ್ಕೆ ನಿಜವಾಗ್ಲೂ ಭಾಳ ನನಗೂ ಭಾಳ ಈ ತಂದೆ ತಾಯಿಗೋಸ್ಕರ ಬಿಟ್ಟು ಹೊಂಟೀನಿ ಹೊರತಾಗಿ ಮತ್ತು ಯಾವುದೇ ಸ್ವಾರ್ಥ ಯಾವುದೂ ಇಲ್ಲ ನನಗೆ. ಈಗಲೂ ಕೂಡ ನಿಮ್ಗೆ ಅದಕ್ಕೆ ನೀವು ಎಷ್ಟು ಓದ್ತಿರೋ ಬಿಡ್ತೀರಲ್ಲ, ಮೌಲ್ಯಗಳನ್ನು, ಈ ತಂದೆ ತಾಯಿಗಳನ್ನ ಕಾಪಾಡ್ಕೊರಿ, ಅವ್ರ ರಕ್ಷಣೆ ಮಾಡಿರಿ. ನಿಮ್ಮ ತಂದೆ ತಾಯಿಗಳೇ ನಿಜವಾದ ದೇವರು. ನಾನು ಅದಕ್ಕೆ ಎದಕ್ಕೆ ನಿಜವಾಗ್ಲೂ ನೀವು ಪ್ರೀತಿಯಿಂದ ನಕ್ಕು ಪಾಠನ ಕಲಿಸಿಲ್ಲ, ಪಾಠ ಹೇಳೋ ಕಲಿಸ್ತೀನಿ, ನಗ್ತಾ ಕಲಿಸ್ತಿರ್ತೀನಿ. ಹೆಚ್ಚು ಹೊಡೆದೀನಿ, ನಾನು ನಿಮ್ಮನ್ನು ಹೆಚ್ಚು ಹೊಡೆದೀನಿ. ಹೆಚ್ಚು ಹೊಡೆದಕ್ಕೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಇರಬಾರ್ದು. ಇಷ್ಟೆಲ್ಲ ನಾನು ಶಿಕ್ಷೆ ಕೊಟ್ಟಿದ್ದು ನೋಡಿದ್ರೆ ನೀವೆಲ್ಲ ಇರಬಾರ್ದು. ಬಟ್ ಬಂದು ನಾನು ಅನ್ಕೊಂಡೆ, ನಾನು ಅನ್ಕೋತಿದ್ದೆ, ಯಾಕಪ್ಪ ನಾನು ಹಿಂಗೆ
ನಾನು ಇಲ್ಲೆಲ್ಲ ಬಂದಾಗ ಹಳೆ ವಿದ್ಯಾರ್ಥಿ ಬರ್ತಿದ್ರು, ನಾನು ಭಾಳ ಸಿಟ್ಟಿಗೆ ಸ್ವಭಾವ ಅಂದ್ಕೊಂಡು ನನ್ನ ಹತ್ರನೂ ಬರ್ತಿರ್ಲಿಲ್ಲ. ಬಡಿಯರ್ ಸರ್ ಕಡೆ ಹೋಗೋರು, ಬಸವರಾಜ್ ಸರ್ ಕಡೆ ಹೋಗೋರು. ನನಗೂ ಅನಿಸ್ತಿತ್ತು ನಾನ್ಯಾಕೆ ಹಿಂಗದೀನಿ, ನಾನು ನಗ್ತಾ ಇದ್ರು ಚಲೋ ಅಲ್ಲ, ಭಾಳ ಚೆನ್ನಾಗಿರ್ಬೋದಲ್ಲ ಅಂತ ಅನ್ಕೊಂಡು ಆ ಹೊಡೆತ ಆ ಬಡೆತ ಈಗೆಲ್ಲ ಗೊತ್ತಾಗದೇ ಇದ್ರು ಮುಂದಾರ ಏನಾಗುತ್ತೆ ನಿಮ್ಗೆ ದಾರಿ ದೀಪ ಆಗೇ ಆಗುತ್ತೆ. ಇವತ್ತು ಹೊಡೆದು ಕಲಿಸ್ತೀವಲ್ಲ, ಇವತ್ತು ಬೈಬೋದು ನೀವು ನಮ್ಮನ್ನು, ಇವತ್ತು ಡೆಫಿನೆಟ್ಲಿ ಬೈತೀರಿ, ಎಷ್ಟೋ ಜನ ಮನಸ್ಸಿನಾಗಾರ ಬೈದಿರ್ತೀರಿ. ಆದ್ರೆ ಮುಂದೆ ಬೈಬಾರ್ದು. ಮುಂದೆ ನೀವು ಡಿಗ್ರಿ ಕಲಿಯುವಾಗ, PUC ಕಲಿಯುವಾಗ ಅಪ್ಪ ಆಸ್ತಿ ಮಾಡಿಟ್ಟು ಹೋಲಿಲ್ಲ ಅಂತ ಅಪ್ಪನ ಹೆಂಗೆ ಬೈತಿಲ್ಲ ಹಂಗೆ ಆ ಶಿಕ್ಷಕ ನನಗೆ ಕಲಿಸ್ಲಿಲ್ಲ ಅಂತಂದು ಬೈಬಾರ್ದು. ಶಿಕ್ಷಕ ಇದ್ದಪ್ಪ 3 ವರ್ಷ ಇದ್ದ, ಇಂಗ್ಲೀಷ್ ನನಗೆ ಕಲಿಸ್ಲಿಲ್ಲ, ಏನೂ ಕಲಿಸ್ಲಿಲ್ಲ ಅಂತ ಅನ್ನಬಾರ್ದು. ಈಗ ಕಷ್ಟ ಆಗುತ್ತೆ. ಯಾಕಂದ್ರೆ ನೀರು ಇಳಿಯದ ಗಂಟಲಲ್ಲಿ ಕಡುಬೋಮ್ ತುರುಕಿದಂತೆ ನನ್ನ ಪರಿಸ್ಥಿತಿ. ABCD ಬರೋದಿಲ್ಲ ರೀ, ಹಂಗಂತಂದು ಬಿಟ್ಟಿಲ್ಲ. ABCDಯಿಂದನೇ ಸ್ಟಾರ್ಟ್ ಮಾಡಿರ್ತೀನಿ. ಎಷ್ಟು LKGಯಿಂದ ಸ್ಟಾರ್ಟ್ ಮಾಡಿರ್ತೀನಿ. ಎಷ್ಟು ಹೊರೆ ನನಗೆ, ನಿಮಗಲ್ಲ. ಯಾಕಂದ್ರೆ ನಾ ಒಂದೊಂದು ತಾಸು ಬೇರೆ ಬೇರೆ ಕ್ಲಾಸಿಗೆ ಹೋಗ್ತಿರ್ತೀನಿ. ಮಕ್ಳಿಗೆ ಹೊರೆ ಆಗೋದಿಲ್ಲ, ಮಕ್ಳಿಗೆ ಹೊರೆ ಆಗೋಂಗೆ ಎಂದೂ ಕಲಿಸಿಲ್ಲ. ಆದ್ರೆ ನನಗೆ ಜಾಸ್ತಿ ಹೊರೆ ಆದರೂ ಕೂಡ ಎಂದೂ ಬಿಟ್ಟಿಲ್ಲ. ಬಟ್ ಅದಕ್ಕೇನೋ ಇಷ್ಟೆಲ್ಲ ವಿದ್ಯಾರ್ಥಿಗಳು ಸೇರಿರಿ. ನಿಜವಾಗ್ಲು ನಿಮ್ಮನ್ನು ಬಿಟ್ಟು ಹೋಗಕ್ಕೆ ದುಃಖ ಅನ್ಸಾಕ್ತತಿ. ನಿಜವಾಗ್ಲು ನಾನು ಆ್ಯಕ್ಚುಲಿ ನೀವು ಭಾಳ ಹತ್ಕೋತ ಹೋದ್ನೆ. ನಾನು ಹತ್ಕೋತ ನನಗೆ ಭಾಳ ಇಲ್ಲಿ ಯಾಕೆ ಬಿಟ್ಟು ಹೊಂಟೀನಿ ಅಂತ ಅವತ್ತು ನಿದ್ದೆನೇ ಹತ್ತಿಲ್ಲ ನನಗೆ. ಬಟ್ ಆದರೂ ವಿದ್ಯಾರ್ಥಿಗಳೇ ತಿಳ್ಕೋರಿ, ಸಮಾಜದೊಳಗೆ ಬದುಕಬೇಕಾಗಿತ್ತಂದ್ರೆ ಒಳ್ಳೆ ಮೌಲ್ಯಗಳಿಂದ ಬದುಕ್ರಿ. ಅದೊಂದನ್ನು ನಾನು ಹೇಳೋದು. ನಿಮ್ಮ ನಿಜವಾದ ಹೀರೋಗಳು ನಿಮ್ಮ ತಂದೆ ತಾಯಿಗಳು ಮತ್ತು ಸೈನಿಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರ ಆದರ್ಶ ಇಟ್ಕೊಂಡು ಬರೀ ಆದರ್ಶ ಅನ್ಬೇಡ್ರಿ. ನಾವು ಆದರ್ಶ ಕೊಡಲ್ಲ. ಇಷ್ಟೆಲ್ಲ ಯಾಕೆ ಸೇರಿ ಅಂದ್ರೆ ನಾವು 1 ತಾಸು ನಿಮಗೆ ಕೊಟ್ಟೆ. ನಾನು ಎಕ್ಸ್ಟ್ರಾ 1 ತಾಸು ಕೊಟ್ಟಿದ್ದಕ್ಕೆ ನೀವೆಲ್ಲರೂ ಬಂದಿರಿ. ನಾನೇ ಎಕ್ಸ್ಟ್ರಾ 1 ತಾಸು ಕೊಡದೆ ಹೋಗಿದ್ರೆ ನೀವು ಯಾರೂ ಬರ್ತಿರ್ಲಿಲ್ಲ. ಸುಮ್ಮನೆ ಅಷ್ಟೇ ಒಂದು ಹಂಗೆ ನೀವು ಬದುಕಿ ತೋರಿಸ್ಬೇಕು. ಮುಂದೆ ನೀವು ಬದುಕಿ ತೋರಿಸ್ಬೇಕು. ಬರೀ ಹೇಳೋದಲ್ಲ ಇಂಗ್ಲೀಷ್ ಸರ್ ಹಿಂಗೆ ಮಾಡಿದರು, ಬಡಿಗರ್ ಸರ್ ಹಿಂಗೆ ಮಾಡಿದರು ಅಂತ ಹೇಳೋದಲ್ಲ. ನೀವು ಹಂಗೆ ಮಾಡಿ ತೋರಿಸಿದಾಗ, ನೀವು ಹಂಗೆ ಬದುಕಿದಾಗ, ನಿಮ್ಮ ತಂದೆ ತಾಯಿಗಳನ್ನ ಪೂಜಿಸಿದಾಗ ಅವ್ರು ಹೇಳ್ತಾರಲ್ಲ, ಅವಾಗ ನಮ್ಮ ಕೆಲಸ ಏನದಂಗೆ ಸಾರ್ಥಕ ಆದಂಗೆ. ಆದರೂ ಇಷ್ಟೊಂದು ಸಮಯವನ್ನು ತೊಗೊಂಡು ನನಗೋಸ್ಕರ ನೀವೆಲ್ಲರೂ ಇಲ್ಲಿ ನಿಂತ್ಕೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗೊತ್ತಿ ಮತ್ತು ಊರಿನ ಗ್ರಾಮದ ಎಲ್ಲರೂ ಮುಂಜಾನೆಯಿಂದನ ಇಲ್ಲಿವರೆಗೆ ನಮ್ಮ ಜೊತೆಗೆ ನಿಂತ್ಕೊಂಡು ನನಗೆ ಆಶೀರ್ವದಿಸಿ ಹರಿಸಿ ನನ್ನನ್ನು ಇಲ್ಲಿ ಕಳ್ಸಾಕತ್ತೀರಿ. ಅದೇ ರೀತಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಸಾರಿ ಹೇಳಾಕ್ತೀನಿ, ನನ್ನ ಕೊನೆಯ ಬ್ಯಾಚ್ SSLC ಬ್ಯಾಚ್ ವಿದ್ಯಾರ್ಥಿಗಳೇ, ನಿಮಗೆ ಫಸ್ಟ್ ಟೈಮ್ ಎಲ್ಲ ಸಿಲೆಬಸ್ಸು ಮುಗಿದೈತಿ, ಎಲ್ಲ ಗ್ರಾಮರು ಮುಗಿದೈತಿ. ಈ ಕೆಲವು ಬ್ಯಾಚ್ಗಳು ಇನ್ನೂ ಮುಗಿದಿರ್ತಿರಲ್ಲ, ಜನವರಿ ಫೆಬ್ರವರಿ ಒಳಗಿನೇ ಇರ್ತಿತ್ತು, ಎಲ್ಲ ಮುಗಿದೈತಿ. ಬಟ್ ಯು ಹ್ಯಾವ್ ಲಕ್ಕಿ, ಯು ಹ್ಯಾವ್ 2 ಟೀಚರ್ಸ್. ಬಾಲರಾಜ್ ಸರ್ ರಿಸೋರ್ಸ್ ಪರ್ಸನ್. ಎಷ್ಟೋ ಕ್ವೆರೀಸ್ಗಳನ್ನು ನಮಗೆ ಬರದೇ ಇರೋ ಕ್ವೆರೀಸ್ಗಳನ್ನು ಅವ್ರ ಕಡೆ ಕೇಳಿ ತಿಳ್ಕೊತೀವಿ ನಾವು. ನಮ್ಮ ಜಿಲ್ಲೆ ಒಳಗೆ ಎಷ್ಟೋ ಇಂಗ್ಲೀಷ್ ಸಂಬಂಧಪಟ್ಟಂಥ ವಿಷಯಗಳು ಬರಲಿಲ್ಲ ಅಂದ್ರೆ ಬಾಲರಾಜ್ ಸರಿಗೆ ಕನೆಕ್ಟ್ ಮಾಡ್ಕೋತಾರೆ. ಅಂಥ ಒಬ್ಬ ಅದ್ಭುತ ಶಿಕ್ಷಕರನ್ನ ನೀವು ಪಡೆದಿರಿ. ನೀವು ಅವರ ಸಹಕಾರ ಕೊಟ್ಟು ಅವರಿಂದ ಇನ್ನೂ ಹೆಚ್ಚಿನ ಜ್ಞಾನವನ್ನು ಏನು ಮಾಡ್ಕೊರಿ, ಪಡೀರಿ ಅಂತ ಆಶಿಸ್ತಾ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ವೇದಿಕೆಗೊಂದಿಸಿ ನನ್ನ ಮಾತನ್ನು